ನೆಟ್ಟ ಅಡಿಕೆ ಸಸಿಗಳು ಈ ರೀತಿಯ ಈ ಮಟ್ಟದ ಸಸಿಗಳನ್ನು ನೆಟ್ಟರೆ ಬಹಳ ಒಳ್ಳೆಯ, ಅಂದರೆ ಬೇಗ ಒಳ್ಳೆ ಬೇರುಗಳು ಬಿಡ್ತವೆ ಮತ್ತು ಸಸಿಗಳು ಹೋಗೋದಿಲ್ಲ. ಈಗ ಸುಮಾರು ನಾವು ಈಗ 106 ಸಸಿಗಳನ್ನ ಕಟ್ಟುವಾಗ ನಾವು ಇದಕ್ಕಿಂತ ದೊಡ್ಡ ತೀರಾ ಎತ್ತರದ ಸಸಿಗಳನ್ನು ನೆಟ್ಟಾಗ ಹೋಗುವ, ಅಂದರೆ ಅದು ಹಾಳಾಗುವ ಅಥವಾ ಬೇರು ಬಿಡದೆ ಹೋಗುವಂತಹ ಸಂಖ್ಯೆ ಜಾಸ್ತಿ ಇರುತ್ತೆ. ಈ ಮಟ್ಟದ 2-2.5 ಅಡಿ ಮಟ್ಟದ ಸಸಿಗಳನ್ನು ನೆಟ್ಟಂಥ ಸಂದರ್ಭದಲ್ಲಿ ಆ ಸಸಿಗಳು ಹೋಗುವಂಥದ್ದು ನೋಡಿ. ಉದಾಹರಣೆಗೆ ಇಲ್ಲೇನೇ ನೋಡಿ, ಇದು 3 ಅಡಿ ಇದೆ. ಈ ರೆಕ್ಕೆ ಕತ್ತರಿಸ್ಕೊಂಡಿದೆ, ಕಾರಣ ಅದು ಬೆಳೆದು ಬಿಟ್ಟಿರುತ್ತೆ. ಒಂದು ಕಡೆಯಿಂದ ಕಿತ್ತು ಮತ್ತೊಮ್ಮೆ ಸಾಗಾಟ ಮಾಡುವಾಗ ಈ ರೀತಿಯ ಒಂದು ವಿಚಾರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈತ ಬಂಧುಗಳೇ, ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ ನೋಡಿ. ಇದು ಸರಿಯಾದ ಒಂದು ಅಳತೆ, ಸುಮಾರು 1.25 ಅಡಿ 2 ಅಡಿ ಇದೆ. ಈ ಅಳತೆಯಲ್ಲಿ ಇಟ್ಟಾಗ ನಾವು ಬಹಳ ಒಳ್ಳೆಯ ಒಂದು ಪ್ರಯೋಜನವನ್ನು ಅಥವಾ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು, ಬೆಳೆಯ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನೋಡಿ, ಇಲ್ಲಿ ಸಂಪನ್ನಗೊಳಿಸ್ತೀನಿ. ಈ ತೋಟದಲ್ಲಿ ಬೀಸ್ ಸಾಲು ಅಂತ ಹೇಳ್ತಾರೆ, ಮರಗಳ ಮಧ್ಯದಲ್ಲಿ ಇರುವಂಥ ಬೀಸ್ ಸಾಲಿನಲ್ಲಿ ನೋಡಿ ಸಸಿಗಳಿದ್ದಾವೆ, ಮತ್ತು ಮರಗಳ ಮಧ್ಯದಲ್ಲಿ ಸಸಿಗಳಿದ್ದಾವೆ. ಹೀಗೆ ತೆಂಗಿನ ಮರದಲ್ಲಿ ಇದು 1 ಎಕರೆ ಇದೆ. 1 ಎಕರೆನಲ್ಲಿ 60 ತೆಂಗಿನ ಮರಗಳಿದ್ದಾವೆ. 60 ತೆಂಗಿನ ಮರಗಳ ಮಧ್ಯದಲ್ಲಿ ನಾವು 200-220 ಸಸಿಗಳನ್ನು ನಾನೊಬ್ಬನೇ ನೆಟ್ಟಿದ್ದೇನೆ. ಕಾರಣಾಂತರದಿಂದ ಈ ಹೊಲಕ್ಕೆ ಕೂಲಿಯವರು ಸಿಗಲಿಲ್ಲ, ಕೂಲಿ ಮಾಡೋಂಥವ್ರು. ನಾನೇ ಖುದ್ದಾಗಿ ಈ ಒಂದು ಡ್ರಿಲ್ಲಿಂಗ್ ಮಿಷನ್ನ ಬಳಸಿ, ನಿಮಗೆ ಈಗಾಗಲೇ ಮುಂಚೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಡ್ರಿಲ್ಲಿಂಗ್ ಮಿಷನನ್ನು ಬಳಸಿ ಆ ಮೂಲಕ ಬಹಳ ಸುಲಭವಾಗಿ ಸ್ವಲ್ಪ ಗೊಬ್ಬರವನ್ನು ಕೊಟ್ಟು, ಸೀಮೆ ಗೊಬ್ಬರ ಅಂದರೆ ಕುರಿ ಗೊಬ್ಬರ ಕೊಟ್ಟು ಮತ್ತು ಮೇಲ್ಪದರದ ಮಣ್ಣನ್ನು ಹಾಕಿ ನಾನು ಈ ಸಸಿಗಳನ್ನು ಇಟ್ಟಿದ್ದೇನೆ. ಬಹಳ ಚೆನ್ನಾಗಿ ಬಂದಿದ್ದಾವೆ. ಕಳೆದ ಒಂದೇ ದಿನದಲ್ಲಿ ಆಗಿದ್ದಲ್ಲ ಇದು, ಕಳೆದ 1.5 ತಿಂಗಳಿಂದ ನಿರಂತರವಾದ, ಅಂದರೆ ಪ್ರತಿ ವಾರ ನಾನು ಹಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಸಿಗಳನ್ನು ಕಟ್ಟಿದ್ದೇನೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ರೈತರ ಕೆಲಸ ಬಹಳ ಸುಲಭ, ಅಂದರೆ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಬಹಳ ಸುಲಭ ಅಂತ ಹೇಳ್ತಾ, ರೈತರಾಗಿ ಉದ್ಯಮಿಗಳು ಏನು ನೀವು ಯಾವುದೇ ಸ್ತರದಲ್ಲಿ ಇರಲಿ, ಯಾವುದೇ ವ್ಯಾಪಾರ ವಹಿವಾಟು ಮಾಡ್ಕೊಂಡಿರಿ, ಡ್ರೈವಿಂಗ್ ಮಾಡ್ಕೊಂಡಿರಿ, ಏನೇ ಮಾಡ್ಕೊಂಡಿರಿ, ಯುವಕರೇ, ನಿಮ್ಮ ಊರಿನ ಜಮೀನನ್ನು ಹಾಳು ಬಿಡಬೇಡಿ, ಉತ್ತಮ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ಬಂಧುಗಳೇ, ಕಲ್ಪತ್ತು ಎಕ್ಸ್ಪ್ರೆಸ್ ನ್ಯೂಸ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಉತ್ತಮವಾದ ವಿಡಿಯೋಗಳನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನೋಡಿ, ಇಲ್ಲಿ ಹೊಂಬಾಳೆ ಹೊಡೆದಿದೆ, ಆಗಲೇ ಎಳ್ನೀರಾಗಿದೆ. ಇದು 8 ವರ್ಷದ ಮರಗಳು. ಇಷ್ಟೊತ್ತಿಗೆ ನಾವು ಕಾಯಿ ಕೆಡಬೇಕಾಗಿತ್ತು. ಕಾರಣಾಂತರದಿಂದ ಇದಕ್ಕೆ ನೀರಿನ ಸೌಲಭ್ಯ ಇಲ್ಲದಿದ್ದರಿಂದಾಗಿ ಮರಗಳು ಒಣಗಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಈ ಕಳೆದ ವರ್ಷದಿಂದ ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಂಡಿದ್ದಾವೆ. ಈ ಚೇತರಿಸ್ಕೊಂಡಿರೋಂಥ ಮರಗಳು ಇನ್ನೇನು ಈ ವರ್ಷ ಬಹುತೇಕ ಹೊಂಬಾಳೆಗಳು ಹೊರಟ್ಬಿಡ್ತವೆ. ಹೊಂಬಾಳೆಗಳು ಹೊರಟು ಅಂದರೆ ಮುಂದಿನ ವರ್ಷ ನಾವು ನೋಡಿ ಹೊಸ ಹೊಂಬಾಳೆ ಬಂದಿರೋಂಥದ್ದನ್ನು ನೀವು ಗಮನಿಸ್ಬೋದು. ನೋಡಿ, ಅಷ್ಟು ಅದ್ಭುತವಾದ ಒಂದು ಹೊಂಬಾಳೆ ಬಂದಿದೆ. ನೋಡಿ, ಇದೇ ಹೊಂಬಾಳೆ. ಈ ಹೊಂಬಾಳೆಯನ್ನು ಕಂಡ ಮೇಲೆ ಅದು 1-2 ವರ್ಷಕ್ಕೆ ನಾವು ಉತ್ತಮವಾದ ಕಾಯಿಗಳನ್ನು ಕೆಡವಬೋದು. ಒಂದೊಂದು ಮರ ಕನಿಷ್ಠ 100-250ರಿಂದ 250, 300ರವರೆಗೆ ಕಾಯಿಗಳನ್ನು ಬಿಡುತ್ತೆ. ಉತ್ಕೃಷ್ಟವಾದ ಮರ. ಈ ರೀತಿ 12 ಹೊಂಬಾಳೆಗಳು ಒಂದು ಮರದಲ್ಲಿ ಹೊರಡ್ತವೆ. ಅದರಲ್ಲಿ 2 ಹೊಂಬಾಳೆಗಳು ಫೇಲ್ ಆದರೂ ಕೂಡ 10 ಹೊಂಬಾಳೆಗಳಿಂದ ನಮಗೆ ಬೇಕಾದಷ್ಟು ಕಾಯನ್ನು ಕಿತ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ. ಬಂಧುಗಳೇ, ನಮಸ್ಕಾರ. ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ಆ ಮೂಲಕ ಉತ್ತಮವಾದ ವಿಡಿಯೋಗಳು ನಿಮಗೆ ತಲುಪ್ತವೆ. ಅದನ್ನು ನೋಡ್ಬೋದು. ಬೋಧಪ್ರದವಾದ ವಿಡಿಯೋಗಳನ್ನಷ್ಟೇ ನಾನು ಗಂಗಾಧರ್ ಕರಿಕೆರೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋನ
ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ನಮಸ್ಕಾರ.